ಗುರುಭ್ಯೋ ನಮಃ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲದೇಶಿಕಂ. ಗುರುಭ್ಯೋ ನಮಃ. ಗುರುಬಂಧುಗಳೇ, ಇಂದಿನ ಗುರುವಾಣಿಯಲ್ಲಿ ಗುರುಕರುಣೆ ಅಪಾರ. ಗುರುಬಂಧುಗಳೇ, ಒಂದು ಬಾರಿ ಗುರುನಾಥರು ಬೆಂಗಳೂರಿನಲ್ಲಿ ಒಂದು ಗುರುಬಂಧು ಒಬ್ಬರ ಮನೆಗೆ ತೆರಳಿರುತ್ತಾರೆ. ಮನೆಯ ಬಳಿ ಕೆಲವು ಗುರುಬಂಧುಗಳೊಂದಿಗೆ ಅನಿವಾರ್ಯವಾಗಿ ಬಂದಿದ್ದಾಗ ಒಳಗೆ ಕರೆದರು. ಅವರು ಹೊರಗಡೆಯೇ ಅಂದರೆ ಗುರುನಾಥರು ಹೊರಗಡೆನೇ ಮೋರಿಕಲ್ಲಿನ ಮೇಲೆ ಕುಳಿತುಕೊಂಡು ಉಳಿದ ಗುರುಬಂಧುಗಳನ್ನು ಒಳಗೆ ಕಳಿಸಿದರು. ಅದಾದ ನಂತರ ಆ ಮನೆಯ ಗುರುಬಂಧು ಯಾರು ಕರೆಸಿದ್ದರೋ ಆ ಮನೆಯ ಗುರುಬಂಧು ತಯಾರಿಸಿದ್ದ ಫಲಹಾರವನ್ನು ತಟ್ಟೆಯಲ್ಲಿ ತಂದು ಕೊಡ್ತಾರೆ ಗುರುನಾಥರಿಗೆ. ಆದರೆ ಅಲ್ಲೇ ಕಾಂಪೌಂಡ್ ಮೇಲಿದ್ದ ಒಂದು ತೆಂಗಿನ ಕರಟವನ್ನು ಗುರುನಾಥ ತೆಗೆದುಕೊಳ್ತಾರೆ. ಕಾಂಪೌಂಡ್ ಮೇಲೆ ಒಂದು ತೆಂಗಿನ ಕರಟ ಇರುತ್ತೆ, ಅದನ್ನು ತೆಗೆದುಕೊಳ್ಳುತ್ತಾರೆ. ಆಗ ಗುರುಬಂಧುಗೆ ಹೇಳ್ತಾರೆ, ನೋಡಯ್ಯ, ಇದಕ್ಕೆ ಆ ಫಲಹಾರನ ಹಾಕಿಕೊಡಯ್ಯ. ಆಗ ಆ ಗುರುಬಂಧು ಆ ತೆಂಗಿನ ಕರಟಕ್ಕೆ ಆ ಫಲಹಾರನ ಹಾಕ್ಕೊಡ್ತಾರೆ. ಆಶ್ಚರ್ಯದಿಂದ ನೋಡ್ಬಿಟ್ಟು ಫಲಹಾರನ ಅದಕ್ಕೆ ಹಾಕ್ಕೊಡ್ತಾರೆ. ಆದರೆ ಗುರುನಾಥರು ಆ ತೆಂಗಿನ ಕರಟದಲ್ಲಿ ಇದ್ದಂಥ ಫಲಹಾರವನ್ನು ತಿಂದು ಆ ತೆಂಗಿನ ಕರಟದಲ್ಲೇ ನೀರನ್ನು ಕುಡಿತಾರೆ. ಕುಡಿದ ನಂತರ ಅವರಿಗೆ ಹೇಳ್ತಾರೆ, ಗುರುಬಂಧುಗೆ, ಅಯ್ಯ ನೋಡಯ್ಯ, ಇಂದಿಗೆ ನಿನ್ನ ಕಷ್ಟ ಒಂದೊಂದಾಗಿ ಪರಿಹಾರವಾಗಲು ಪ್ರಾರಂಭ ಆಗುತ್ತೆ ಕಣಯ್ಯ, ಯೋಚಿಸ್ಬೇಡ, ನಾನಿದ್ದೀನಿ ಅಂತ ಹೇಳ್ತಾರೆ. ಅವಾಗ ಗುರುಬಂಧು ಆಶ್ಚರ್ಯದಿಂದ ನೋಡ್ತಾರೆ. ನೋಡ್ಬಿಟ್ಟು ಇದೇನು ಈ ಥರ ಹೇಳಿರಲ್ಲ ಗುರುನಾಥರು ಮನೆ ಒಳಗಡೆ ಬರಲಿಲ್ಲ, ಕಾಂಪೌಂಡ್ ಕಲ್ಲು ಹತ್ರ ಕೂತ್ಕೊಂಡ್ರು. ಕಲ್ಲು ಹತ್ರ ಕೂತಾದ ನಂತರ ನಾವು ಫಲಹಾರನ ತಟ್ಟೆಯಲ್ಲಿ ತಗೊಂಡ್ಬಂದಿದ್ದು, ಆದರೆ ತಟ್ಟೆ ಇಸ್ಕೊಳ್ಲಿಲ್ಲ. ಯಾವುದೋ ಒಂದು ತೆಂಗಿನ ಕರಟ ಕಾಂಪೌಂಡ್ ಮೇಲಿದ್ದಂಥ ತೆಂಗಿನ ಕರಟನ ತಗೊಂಡ್ಬಿಟ್ಟು ಇದಕ್ಕೆ ಫಲಹಾರನ ಹಾಕಯ್ಯ ಅಂತ ಅಂದರು. ಆ ತೆಂಗಿನ ಕರಟದಲ್ಲಿ ಫಲಹಾರನ ತಿಂದು ಅದರಲ್ಲಿ ನೀರು ಕುಡಿದು, ಅಯ್ಯ, ಇಂದಿಗೆ ನಿನ್ನ ಕಷ್ಟಗಳೆಲ್ಲ ಪರಿಹಾರ ಆಗಲು ಪ್ರಾರಂಭ ಆಗುತ್ತದೆ ಅಂತ ಹೇಳಿರಲ್ಲ. ಏನಪ್ಪ ಗುರುವಿನ ಲೀಲೆ, ಈ ಮಹಿಮೆ ಏನು ಗುರುವಿಂದು ಅಂತ ಯೋಚನೆ ಮಾಡ್ತಾರೆ. ಆಮೇಲೆ ಅಲ್ಲಿಂದ ಗುರುಬಂಧುಗಳೊಂದಿಗೆ ಹೊರಟು ಹೋಗ್ತಾರೆ ಗುರುನಾಥರು. ಅದಾದ ನಂತರ ನೋಡಿ ಗುರುಬಂಧುಗಳೇ, ಆ ಮನೆಯಲ್ಲಿ ಪ್ರಾರಂಭ ಆಗಿದ್ದು, ಆ ಮನೆಯಿಂದ ಗುರುಬಂಧುಗಳೊಂದಿಗೆ ಕೆಲಸ, ಮನೆಯಲ್ಲಿದ್ದಂಥ ಗುರುಬಂಧುಗಳಿಗೆ ಕೆಲಸ ಸಿಗುತ್ತೆ. ಹಾಗೆ ಮಗಳಿಗೆ ಮದುವೆ ಆಗುತ್ತೆ, ಮಗನೂ ಓದಿ ಮುಗಿಸ್ತಾನೆ, ವಿದೇಶಕ್ಕೆ ಹೊರಟೋಗ್ತಾನೆ. ಈಗಲೂ ಕೂಡ ಆ ಮನೆ ಸಂಸಾರ ಹಾಗೆ ಆ ಕುಟುಂಬ ತುಂಬ ಆನಂದದಿಂದ ಇರುತ್ತದೆ. ಆದರೆ ಅವರು ಪ್ರತಿ ದಿನ ಕೂಡ ಗುರುನಾಥರನ್ನು ನೆನೆಯದಿದ್ದ ದಿನವೇ ಇಲ್ಲ. ಅಷ್ಟು ಪ್ರೀತಿಯನ್ನು ಕರುಣಿಸಿ ಬಂದರು ಗುರುನಾಥರು. ಅವ್ರ ಮನೆಗೆ ಹೋಗಿ ಗುರುನಾಥರ ಪ್ರೀತಿಯಿಂದ ಮಾತನಾಡಿಸಿ ಅವರಿಗೆ ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಮಾಡಿ ಅಭೂತಪೂರ್ವವಾಗಿ ಹಾಗೂ ಮನೆಯವರ ಕಷ್ಟ ಕಳೆಯಲೆಂದು ಗುರುನಾಥರು ಕರಟದಲ್ಲಿ ತಿಂದು ಬಂದಿರ್ತಾರೆ. ಅದು ಎಲ್ಲ ಇವರ ಕಷ್ಟ ಪರಿಹಾರಗಳೆಲ್ಲ ಆದ ನಂತರ ತಿಳಿಯುತ್ತೆ ಗುರುಬಂಧುಗಳೇ. ಆ ಗುರುಬಂಧುವಿಗೆ ನನ್ನ ಕಷ್ಟ ಪರಿಹಾರ ಆಗಲೆಂದೇ ಗುರುನಾಥರು ಆ ತೆಂಗಿನ ಕರಟದಲ್ಲಿ ಫಲಹಾರ ತಿಂದಿದ್ದು ಎಂದು. ಇದು ನೋಡಿ ಗುರುಬಂಧುಗಳೇ, ಗುರುನಾಥರ ಒಂದು ಗುರುವಿನ ಮೇಲೆ ಇಟ್ಟಂಥ ಪ್ರೀತಿಗೆ ಗುರುನಾಥರು ಗುರುಬಂಧುಗಳಿಗೆ ನೀಡಿದಂಥ ಆಶೀರ್ವಾದ ಅನ್ಬೋದು, ಅಥವಾ ಕಷ್ಟ ಪರಿಹಾರ ಅನ್ಬೋದು, ಏನು ಅನ್ಬೋದು ಅಂತಲೇ ಇದಕ್ಕೆ ವರ್ಣಿಸಲು ಸಾಧ್ಯವಿಲ್ಲ. ಅಷ್ಟು ಗುರುನಾಥರು ಗುರುಬಂಧುಗಳ ಮೇಲೆ ಪ್ರೀತಿಯನ್ನು ಇಡ್ತಿದ್ರು. ಗುರುಭ್ಯೋ ನಮಃ. ಗುರುಬಂಧುಗಳೇ, ಇಂದಿನ ಗುರುವಾಣಿಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು ಗುರುಬಂಧುಗಳೇ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ. ಗುರುಭ್ಯೋ ನಮಃ. ವಂದನೆಗಳು.